ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಮಧ್ಯೆ ಇದೀಗ ಕುರ್ಚಿ ಕಿತ್ತಾಟ ಆರಂಭ ಆಗಿರುವಂಥದ್ದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗೆ ಇದೀಗ ಎರಡೆರಡು ಅಧಿಕಾರಿಗಳು ಕುರ್ಚಿಗೆ ಈಗ ಫೈಟನ್ನು ನಡೆಸ್ತಾ ಇದ್ದಾರೆ. ಏನು ಬಂಗಾರಪೇಟೆ ತಹಶೀಲ್ದಾರ್ ಆಗಿದ್ದಂತಹ ವೆಂಕಟೇಶಪ್ಪ ಅವರನ್ನು ಕೆಲ ದಿನಗಳಿಂದಷ್ಟೇ ರಾಜ್ಯ ಸರ್ಕಾರ ವರ್ಗಾವಣೆಯನ್ನು ಮಾಡಿತ್ತು. ಆದರೆ ಈ ಒಂದು ವರ್ಗಾವಣೆ ಆದ ನಂತರ ಅದೇ ಒಂದು ಸ್ಥಳಕ್ಕೆ ಇದೀಗ ಸುಜಾತ ಎಂಬತಕ್ಕಂಥ ಅಧಿಕಾರಿಯನ್ನು ತಹಶೀಲ್ದಾರ್ ಆಗಿ ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು. ಇದೀಗ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದೀಗ ಏನು ಈ ಒಂದು ವರ್ಗಾವಣೆ ಆದೇಶವನ್ನು ಪ್ರಶ್ನಿಸಿರುವಂಥ ಹಿಂದಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ವೆಂಕಟೇಶಪ್ಪ ಅವರು KT ಒಂದು ನ್ಯಾಯಾಲಯದಲ್ಲಿ ಈ ಒಂದು ವರ್ಗಾವಣೆ ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ರು. ಇವತ್ತು ಬಂಗಾರಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಅವರು ಒಂದು ತಮ್ಮ ಅಧಿಕಾರಕ್ಕೆ ಮರಳಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ವೇಳೆಯಲ್ಲಿ ಆ ಒಂದು ಕುರ್ಚಿಯನ್ನು ಬಿಡಲಿಕ್ಕೆ ಏನು ತಹಶೀಲ್ದಾರ್ ಆಗಿರ್ತಕ್ಕಂಥ ಸುಜಾತ ಅವರು ಹಿಂದೇಟನ್ನು ಹಾಕಿದ್ರು. ಜೊತೆಗೆ ಹಿಂದೆ ಬಂಗಾರಪೇಟೆ ತಹಶೀಲ್ದಾರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವೆಂಕಟೇಶಪ್ಪ ಅವರು ಇದೀಗ ತಮ್ಮ ಒಂದು ಹುದ್ದೆಗೆ ಮರಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಅವರಿಗೆ ಒಂದು ಕೋರ್ಟಿಂದ ತಂದಿರುವಂತಹ ಒಂದು ತಡೆಯಾಜ್ಞೆಯ ಒಂದು ಆದೇಶ ಪ್ರತಿಯನ್ನು ಕೂಡ ತೋರಿಸಿದ್ರು. ಆದರೂ ಕೂಡ ತಾವು ಮೂವ್ಮೆಂಟ್ ಆರ್ಡರ್ನ ತಗೊಂಬಂದಿಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ತಹಶೀಲ್ದಾರ್ ಆಗಿರ್ತಕ್ಕಂಥ ಸುಜಾತ ಅವರು ಅವರಿಗೆ ಒಂದು ಅಧಿಕಾರ ಸ್ವೀಕಾರಕ್ಕೆ ಒಂದು ತಡೆಯನ್ನು ಒಡ್ಡಿದ್ರು. ಜೊತೆಗೆ ಈ ಒಂದು ವಿವಾದ ಏನಿದೆ ಅದು ಜಿಲ್ಲಾಧಿಕಾರಿ ಹಂತಕ್ಕೆ ಕೂಡ ಈಗ ಹೋಗಿರುವಂಥದ್ದು. ಈ ಬಗ್ಗೆ ಮಾತನಾಡಿರುವಂತಹ ವೆಂಕಟೇಶಪ್ಪ ಅವರು ಜೊತೆಗೆ ಸುಜಾತ ಅವರು ಸರ್ಕಾರದಿಂದ ತಮ್ಮ ಆದೇಶ ಪಾಲನೆಗೆ ಅಂದರೆ ತಾವು ಒಂದು ಆದೇಶವನ್ನು ಹೊರಡಿಸಿದ ನಂತರ ಇದೀಗ ತಾವು ಬಂಗಾರಪೇಟೆ ತಹಶೀಲ್ದಾರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಹಾಗಾಗಿನೇ ನಾವು ಇನ್ನೂ ಕೂಡ ನಮಗೆ ಮೂವ್ಮೆಂಟ್ ಆರ್ಡರ್ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರುವಂಥ ನಮಗೆ ಈಗ ಯಾವುದೇ ಒಂದು ಆದೇಶ ಮಾಡಿದಾಗ ನಮ್ಮ ಮೇಲಿನ ಅಧಿಕಾರಿಗಳಿದ್ದಾರೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ. ಅವರು ಜಿಲ್ಲಾಧಿಕಾರಿಗಳು ಒಂದು ಆದೇಶ ಕೊಡಬೇಕಾಗುತ್ತೆ. ಈ ಥರ ನಿಮ್ಗೆ ಇಂಥ ಜಾಗದಲ್ಲಿ ಇದ್ದರೂ ಇಂಥ ಜಾಗಕ್ಕೆ ಸರ್ಕಾರ ನಿಮ್ಮನ್ನು ಆದೇಶ ಮಾಡಿದೆ, ಆ ಆದೇಶದ ಮಾಡಿರುವಂಥ ಒಂದು ಹುದ್ದೆಯಲ್ಲಿ ಹೋಗ್ಬಿಟ್ಟು ನೀವು ಪ್ರಭಾರ ತಗೋಬೇಕು ಅಂತ ಒಂದು ಆರ್ಡ್ರ್ ಕೊಡಬೇಕು ಸರ್. ಆ ಆರ್ಡ್ರ್ ಪ್ರಕಾರ ಅವರು ಇಲ್ಲಿಗೆ ಬರಲಿಲ್ಲ ಸರ್. ಬಂದಿದ್ದರೆ ನಾನು ಈಗಲೂ ಬಿಟ್ಕೊಡ್ತೀನಿ, ನಂದೇನು ಸಮಸ್ಯೆ ಇಲ್ಲ. ನನಗೆ 31ನೇ ತಾರೀಕು ಏನು ಆದೇಶ ಆಯಿತು ಸರ್ಕಾರದ್ದು, ಆ ಆದೇಶದ ಪ್ರಕಾರ ನಾನು ಆ ದಿನವೇ ಬಂದು ಇಲ್ಲಿ ಚಾರ್ಜ್ ತೊಗೊಂಡಿದ್ದೀನಿ. ಅವಕಾಶ ಕೊಡಬೇಕು ಅಂತಂದರೂ ಸಮೇತ ಅದನ್ನು ಈಗ ನ್ಯಾಯಾಲಯದ ಆದೇಶ ಏನಿದೆ ಅಂತಂದರೆ ಈಗ ಅವರು ಆ ಕೋರ್ಟ್ ಆದೇಶದಲ್ಲಿ ಮಾನ್ಯ ಘನವೆತ್ತ ಕರ್ನಾಟಕ ಸರ್ಕಾರನೂ ಆದೇಶ ಮಾಡಿರೋದ್ರಿಂದ ಈಗ ಅವರು ಹೋಗಿ ಗೌರ್ಮೆಂಟಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ತದನಂತರ ಅವ್ರಿಗೆ ಪೋಸ್ಟಿಂಗ್ಸ್ ಕೊಡಬೇಕಾಗುತ್ತೆ ಸರ್. ಅವ್ರು ಪೋಸ್ಟಿಂಗ್ಸ್ ತೊಗೊಂಡು ಅದರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಬಂದು ಅವ್ರ ಹತ್ರದಿಂದ ಮೂಮೆಂಟ್ ಆರ್ಡರ್ ತೊಗೊಂಡು ಬಂದು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಅದು ಯಾವುದು ಅವ್ರ ಹತ್ರ ಇಲ್ಲ ಸರ್. ಬಟ್ ಬರೀ ಸ್ಟೇ ಆರ್ಡ್ರನ್ನ ಮಾತ್ರ ತೊಗೊಂಡು ಇಲ್ಲಿ ಬಂದಿದ್ದರು. ನಾನು ಅದಕ್ಕೆ ಕೇಳಿದೆ, ನಮ್ಮದು ಯಾವುದೇ ಸಮಸ್ಯೆ ಇಲ್ಲ, ದಯವಿಟ್ಟು ಮೂಮೆಂಟ್ ಆರ್ಡರ್ ತೊಗೊಂಡು ಬಂದು ತಾವು ಕೆಲಸ ನಿರ್ವಹಿಸ್ಬೋದು. ಜೊತೆಗೆ ಈ ಬಗ್ಗೆ ಮಾತನಾಡಿರುವಂಥ ವೆಂಕಟೇಶಪ್ಪ ಅವರು ತಮ್ಮ ಒಂದು ವರ್ಗಾವಣೆ ಆದೇಶ ಏನಿದೆ ಅದು ಈಗ ಕಾನೂನು ಬಾಹಿರವಾಗಿದೆ, ಹಾಗಾಗಿನೇ KIT ಕೋರ್ಟ್ನಿಂದ ತಮಗೆ ಒಂದು ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ದೀನಿ, ಇದೀಗ ನನಗೆ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶ ಜೊತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್. ಈಗ ಅಲ್ಲಿ ಇರಬೇಕಾಯ್ತು, ಇಲ್ಲಿ ಬಂದು ಕುಂತಿದ್ರು ಯಾಕೆ ಅಂತ ಏನು ಆ ಥರ ಏನಿಲ್ಲ. ಈ ಬಗ್ಗೆ ಮಾತನಾಡಿರುವಂತಹ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಅವರು ಏನು ಹಿಂದೆ ಕೆಲಸ ಮಾಡ್ತಿದ್ದಂಥ ತಹಶೀಲ್ದಾರ್ ವೆಂಕಟೇಶಪ್ಪ ಅವರು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಜೊತೆಗೆ ಅವರು ಸಾರ್ವಜನಿಕರಿಗೆ ಒಂದು ಸ್ಪಂದನೆ ಕೂಡ ಕೊಡ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಶಾಸಕ SN ನಾರಾಯಣಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ಹಿಂದೆ ತಹಶೀಲ್ದಾರ್ ಆಗಿದ್ದಾಗ ವೆಂಕಟೇಶಪ್ಪನವರು ಇವತ್ತು ಯಾವುದೇ ಮೂವ್ಮೆಂಟ್ ಆದೇಶವನ್ನು ಪಡೆಯದೆ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಅಧಿಕಾರ ಕೊಡಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದ್ದು ಖಂಡಿತವಾಗಲೂ ಕೂಡ ತಪ್ಪು. ಯಾಕೆಂದರೆ ಇವರ ದುರಾಡಳಿತ ಬಗ್ಗೆ, ಇವರ ಲಂಚಗುಳಿತನ ಬಗ್ಗೆ ಬೇಸತ್ತಿರ್ತಕ್ಕಂಥ ರೈತರು, ಬಡವರು, ದಲಿತರು ಇವರ ಬಗ್ಗೆ ವಿಶೇಷವಾಗಿ ದೂರನ್ನು ಕೊಟ್ಟು ಇವರನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ವರ್ಗಾವಣೆ ಮಾಡಿ ಬೇರೆ ಜಾಗವನ್ನು ಕೂಡ ತೋರಿಸಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದೀನಿ ಅಂತೇಳಿ ಏಕಾಏಕಿ ಬಂದು ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ಇದು ಆತನ ದುರಂಕಾರ ಮತ್ತು ದಬ್ಬಾಳಿಕೆ ಉದಾಹರಣೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಒಂದು ವೇಳೆ ಅವರು ಯಾರಿಗೇ ಕಿರುಕುಳ ಕೊಟ್ಟಿರಲಿ, ಅದು ಕೊಟ್ಟಿರಲಿ, ಕಿರುಕುಳ ಹೆಂಗೆ ಕೊಡ್ತಾರೆ? ನಿಮಗೆ ಕೋರ್ಟ್ ಆದೇಶ ಮಾಡಿದ್ರೆ ಆದೇಶವು ಸರ್ಕಾರಕ್ಕೆ ಕೊಡಬೇಕು, ಸರ್ಕಾರ ಮತ್ತು ನಿಮ್ಗೆ ಆದೇಶ ಕೊಡಬೇಕು. ಹೋದ ಆದೇಶದ ನಂತರ ಇಂಥ ಸ್ಥಳಕ್ಕೆ ನಿಮ್ಮನ್ನು ಹೋಗಿ ರಿಪೋರ್ಟ್ ಮಾಡಿಕೊಳ್ಳಿ ಅಂತ ಆ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಜಿಲ್ಲಾಧಿಕಾರಿಗಳು ಮೂಮೆಂಟ್ ಆರ್ಡರ್ ಕೊಡಬೇಕು. ತದನಂತರ ಇಲ್ಲಿ ಬರಬೇಕು. ನೀನು ಕೋರ್ಟ್ ಸ್ಟೇ ಕೊಟ್ಟ ತಕ್ಷಣ ಇಲ್ಲಿ ಬರಬೇಕು ಅಂತ ಕಾನೂನಲ್ಲಿ ಇಲ್ಲ.
ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಳಬಾಗಿಲು ಒಂದು ತಾಲೂಕು ಅರಣ್ಯಾಧಿಕಾರಿ ಹುದ್ದೆಗೆ ಇದೀಗ ಎರಡೆರಡು ಅಧಿಕಾರಿಗಳು ಈಗ ಫೈಟನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹಿಂದೆ ಇದ್ದಂತಹ RFO ಜ್ಯೋತಿ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿತ್ತು. ಆದರೆ ಈಗ ವರ್ಗಾವಣೆ ಆದರೂ ಕೂಡ ಅವರು ಈ ಒಂದು ಕುರ್ಚಿಯಿಂದ ಹೋಗಲಿಕ್ಕೆ ತಯಾರಿಲ್ಲ. ಈ ಒಂದು ಹುದ್ದೆಗೆ ಅಂದರೆ ಖಾಲಿ ಇರ್ತಕ್ಕಂಥ ಹುದ್ದೆಗೆ ಶಾಲಿನಿ ಅಂತಕ್ಕಂಥವ್ರನ್ನ ಹೊಸದಾಗಿ RFO ಆಗಿ ಸರ್ಕಾರ ನೇಮಿಸಿದೆ. ಆದರೂ ಕೂಡ ಅವರು ಅಧಿಕಾರಿಗೆ ಚಾರ್ಜನ್ನು ಕೂಡ ಕೊಡದೆ, ಜೊತೆಗೆ ಕಚೇರಿಗೆ ಈ ಒಂದು ಬೀಗವನ್ನು ಹಾಕುವ ಮೂಲಕ ಈಗ ಒಂದು RFOಗೆ ಅಧಿಕಾರವನ್ನು ಕೂಡ ಹಸ್ತಾಂತರ ಮಾಡೋಕ್ಕೆ ಸಾಕಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮುಳಬಾಗಿಲು RFO ಕಚೇರಿಯ ಒಂದು ವಲಯ ಅರಣ್ಯಾಧಿಕಾರಿ ಕೊಠಡಿಗೆ ಬೀಗವನ್ನು ಕೂಡ ಜಡಿದಿದ್ದಾರೆ. ಇದು ಎಷ್ಟು ಮಾತ್ರ ಸರಿ ಅಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಈ ಬಗ್ಗೆ ನಾವು ಇಲ್ಲಿ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ RFO ಆಗಿ ನಿಯೋಜನೆಗೊಂಡಿರುವಂತಹ ಶಾಲಿನಿ ಅವರಿಗೆ ಫೋನ್ ಮಾಡಿ ಅವರಿಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೇಳಿದಾಗ ನಾನು ಇನ್ನೂ ಕೂಡ ಚಾರ್ಜ್ ತಗೊಂಡಿಲ್ಲ, ಜೊತೆಗೆ ಅವ್ರ ಕೊಠಡಿಯನ್ನು ಬೀಗ ಹಾಕೊಂಡು ಹೋಗಿದ್ದಾರೆ, ಯಾವ ಕಾರಣಕ್ಕೆ ಬೀಗ ಹಾಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಿರುವಂತಹ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿ ಮುಂದುವರೆದಿದ್ದೆ ಅದರಲ್ಲೇ ಖಂಡಿತ ಒಂದು ಉಗ್ರ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೊಟ್ಟಿರುವಂಥದ್ದು. ಸರ್ಕಾರಕ್ಕೆ ಗೌರವ ಕೊಡದೆ, ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ, ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಶಾಲಿನಿ ಅನ್ನೋ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ ಮಾಡ್ಕೊಂಡ್ರೂ ಒಂದು ಬೀಗ ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕ್ಕೊಳ್ಳೋದು, ಆ ಕೂತ್ಕೊಂಡಿದ್ದ ಚೇಂಬರ್ ಬೀಗ ಹಾಕ್ಕೊಂಡು ಹೋಗೋದು, ಈ ಥರ ಮಾಡಿ ಇವರು ಬಂದಿರತಕ್ಕಂಥ ಆಫೀಸರ್ನ ಆಚೆ ನಿಲ್ಲಿಸ್ಬಿಟ್ಟು ಇವತ್ತು ದುರಾಡಳಿತ ಮಾಡ್ತಿದ್ದಾರೆ. ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಎಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರತಕ್ಕಂಥ ನಮ್ಮ ಹೊಸದಾಗಿ ಬಂದಿರತಕ್ಕಂಥ RFO ಬಂದು ನನಗೆ ದೂರು ನೀಡಿದ್ರು. ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ, ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ, ಅವರು ರಿಪೋರ್ಟ್ ಕೊಡಬೇಕಲ್ಲ ಅಂತ ಕೇಳಿದೆ ನಾನು. ಅವರ ಒಂದು ಮಾತುಗಳು, ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ, ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ, ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರೂ ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ರು ಇವ್ರಿಗೆ ಸ್ಪೆಷಲ್ ಆಗಿ ಈಶ್ವರ್ ಖಂಡ್ರೆ ಬಂದು ಇವ್ರಿಗೆ ಸ್ಪೆಷಲ್ ಆಗಿ ಬಂದು ಲೆಟರ್ ಕೊಡ್ಬೇಕಂತ ಇವ್ರಿಗೆ, ಯಾರಿಗೆ ಈ ಒಂದು ದುರಾಡಳಿತ ಒಂದು ಅಧಿಕಾರಿಗೆ, ಈ ಥರ ಮಾಡ್ತಕ್ಕಂಥ ಅಧಿಕಾರಿಗೆ ಈಗಾಗಲೇ ನಾನು ಈ ಕೂಡಲೇ ನಾನು ಈಶ್ವರ್ ಖಂಡ್ರೆ ಅವರೊಂದಿಗೆ ಮಾತಾಡಿದೆ, ಈ ಥರ ಆಗ್ತಿದೆ ನೋಡಿ ಅಂತ. 7 ಗಂಟೆ 8 ಗಂಟೆಗೆ ಎಲ್ಲ ಮಾಧ್ಯಮದವ್ರನ್ನ ಕರೆದಿದ್ದೀನಿ. ಒಂದು ವೇಳೆ ಸೋಮವಾರದ 3 ಗಂಟೆ ಒಳಗಡೆ ಇವ್ರ ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದರೆ ಇಡೀ ಮುಳಬಾಗಿಲು ಜನತೆ, ಇಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಮುಖಾಂತರವಾಗಿ ಅವನ್ನ ಆಚೆ ಕಳಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೀಗ ಅಧಿಕಾರಿಗಳ ಮಧ್ಯೆಯೇ ಒಂದು ಕುರ್ಚಿ ಕಿತ್ತಾಟ ಆರಂಭವಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಹಶೀಲ್ದಾರ್ ಹುದ್ದೆಗೆ ಈಗ ಎರಡೆರಡು ಅಧಿಕಾರಿಗಳು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದೀಗ ಮುಳಬಾಗಿಲು ಒಂದು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಎರಡೆರಡು ಅಧಿಕಾರಿಗಳು ಕೂಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ತಮಗೆ ಚಾರ್ಜ್ ಅನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಮಹಿಳಾ ಅಧಿಕಾರಿ ಮತ್ತೊಬ್ಬ ಮಹಿಳಾ ಅಧಿಕಾರಿಗೆ ಮತ್ತೆ ಒಂದು ಕಿರುಕುಳವನ್ನು ಕೊಡ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬಂದಿದ್ದು. ಏಕಾಏಕಿ ಇದೀಗ ಕಚೇರಿಗೆ ಬೀಗವನ್ನು ಜಡಿದು ಬೀಗವನ್ನೇ ಈಗ ಆ ಅಧಿಕಾರಿ ತೆಗೆದುಕೊಂಡು ಹೋಗುವ ಮೂಲಕ ಒಂದು ರೀತಿಯಾಗಿ ತಮ್ಮ ಒಂದು ಇಲಾಖೆಯ ಅಧಿಕಾರಿಗಳ ಆದೇಶವನ್ನೇ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥ ಒಂದು ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.